ಕಲಬುರಗಿ ತಾಲೂಕಿನ ಪಾಳ ಗ್ರಾಮದ ಕಟ್ಟಿಮನಿ ಹಿರೇಮಠದಲ್ಲಿ ಈಗ ಆಧ್ಯಾತ್ಮಿಕ ಸಡಗರ ಶ್ರೀ ಮಳೇಂದ್ರ ಶಿವಾಚಾರ್ಯರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಶ್ರೀ ಕಡಕೋಳ ಮಡಿವಾಳೇಶ್ವರರ ಪುರಾಣ ಪ್ರವಚನ ಅದ್ದೂರಿಯಾಗಿ ನಡೆಯುತ್ತಿದೆ. ಮೇ 7ರಿಂದ ಮೇ 17ರವರೆಗೆ ಪ್ರತಿದಿನ ರಾತ್ರಿ 8 ಗಂಟೆಗೆ ಶ್ರೀ ಪಂಚಾಕ್ಷರಿ ಮಡಿವಾಳಯ್ಯ ಶಾಸ್ತ್ರಿಗಳಿಂದ ಪುರಾಣ ವಚನ ಹಾಗೂ ಪಾಳ ಶ್ರೀಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿವೆ. ಮೇ 17ರಂದು ಸಂಜೆ ಭವ್ಯ ಪಲ್ಲಕ್ಕಿ ಉತ್ಸವ ಹಾಗೂ ಪುರಾಣ ಮಂಗಲೋತ್ಸವ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಬದನ ಮಾಡೋದು ನಡೀತು ಅಂದೇನಾ? ಎಷ್ಟು ಮಂದಿ ಇದ್ರು ಹೆಣ ಇರಕ್ಕಾಗ್ತದೇನು? ವ್ಯಾಧನೊಂದು ಬಲವತ್ತಂದರೆ ಸೋಹದಕ್ಕೆ ಬೆಲೆಗೈವರು ನೆಲನಾಡು ಬಂದರೆ ಹೆಣೆಬೆಂದರು ಒಂದಡಿಕೆಗೂ ಕೊಂಬರಿಲ್ಲ. ಮರಳಿಗಿಂತ ನರನ ಬಾಳು ಕರಕಷ್ಟ ಕೂಡಲ ಸಂಗಮ ದೇವ ಆಶೀರ್ವಾದ ಪಡ್ಕೋಬಹುದು. ನಮ್ಮ ಪೂಜೆ ಕೂಡ ದಂಪತಿಗಳ ಸಮೇತ ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೋಬಹುದು. ಎಲ್ಲ ಕಾರ್ಯಕ್ರಮಗಳ ಮಾರ್ಗದರ್ಶನ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಪಾಳ ಗ್ರಾಮದ ಕಟ್ಟಿಮನಿ ಸಂಸ್ಥಾನ ಹಿರೇಮಠದ ಒಡೆಯರಾಗಿರುವಂತಹ ಸದ್ಗುರು ಮಳೇಂದ್ರ ಶಿವಾಚಾರ್ಯರ ಪುಣ್ಯ ಸ್ಮರಣೋತ್ಸವ ಪ್ರತಿ ವರ್ಷವೂ ಕೂಡ ಶ್ರೀಮಠದೊಳಗೆ ನಡೀತಾ ಇದೆ. ಅದರ ಅಂಗವಾಗಿ 11 ದಿವಸಗಳ ಕಾಲ ಮಹಾತತ್ವಜ್ಞಾನಿಯಾಗಿರ್ತಕ್ಕಂಥ ಕಡಕೋಳ ಮಡಿವಾಳೇಶ್ವರ ಪುರಾಣವನ್ನ ಪ್ರತಿ ದಿವಸನೂ ಕೂಡ ಶ್ರೀಮಠದೊಳಗೆ ನಡೆಯುವಂಥದ್ದು. ಇದರ ಅಂಗವಾಗಿ 17ನೇ ತಾರೀಕಿಗೆ ಬೆಳಗಿನ ಜಾವ ಕರ್ತೃಗದ್ದಿಗೆಗೆ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಗಣಾರಾಧನೆ ಮತ್ತು ಜಂಗಮ ಮತ್ತು ಭಕ್ತ ಮಹೇಶ್ವರರಿಗೆ ದೀಕ್ಷಾಯಾಚಾರ ಕಾರ್ಯಕ್ರಮಗಳು ಕೂಡ ನಡೀತವೆ. ಇದರ ಅಂಗವಾಗಿ ಸಾಯಂಕಾಲದ 4 ಗಂಟೆಗೆ ಪಲ್ಲಕ್ಕಿ ಮಹೋತ್ಸವ, ತದನಂತರ ಪುರಾಣ ಮಹಾಮಂಗಲ, ಹೀಗೆಲ್ಲ ಪ್ರತಿ ವರ್ಷವೂ ಕೂಡ ನಡೆಯುವಂತಹ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಕಲಬುರಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹಳ್ಳಿಯ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ದರ್ಶನ ಆಶೀರ್ವಾದವನ್ನು ಪಡೆದು ಪುನೀತರಾಗ್ತಾರೆ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಅದಲ್ಲದೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬರುವಂತ ಭಕ್ತರು ದಾಸೋಹಕ್ಕಾಗಿ ಏನ್ ಬೇಕಾಗ್ತದ ಎಲ್ಲ ಸಾಹಿತ್ಯವನ್ನು ಕೂಡ ತಂದು ಕೊಡುವಂತಹ ರೂಢಿಯಲ್ಲಿರ್ತದೆ. ಈ ನಿಟ್ಟಿನಲ್ಲಿ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಪುಣ್ಯ ಸ್ಮರಣೋತ್ಸವ ಬಹಳ ವೈಭವದಿಂದ ನಡೀತದೆ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ, ಬಹಳ ಸಂತೋಷ ಅನ್ನಿಸ್ತದೆ. ಎಲ್ಲರ ಭಕ್ತರ ಅಪೇಕ್ಷೆ ಮೇರೆಗೆ ನಡೆಯುವಂತಹ ಕಾರ್ಯಕ್ರಮ ಅನ್ನುವಂಥದ್ದನ್ನ ನಾವು ಗಮನದಲ್ಲಿಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.